ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೋಡಿ, ರಾಜ್ಯಪಾಲರು ಮತ್ತು ಸರ್ಕಾರ ಈ ನಡುವೆ ನಡೀತಾ ಇದೆಯಲ್ಲ, ಇದು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ತಮಿಳುನಾಡು, ಕೇರಳ ಇಲ್ಲೂ ಕೂಡ ಆಗ್ತಾ ಇದೆ. ಸ್ವಲ್ಪ ಇರಿಸು ಮುರುಸು, ಅವ್ರು ಹೇಳಿದ್ದು ಇವ್ರು ಒಪ್ಕೊಳ್ಳಲ್ಲ, ಇವ್ರು ಹೇಳಿದ್ದು ಅವ್ರು ಒಪ್ಕೊಳ್ಳಲ್ಲ. ಸೊ ಕರ್ನಾಟಕದಲ್ಲಿ ಆಗಿರೋದು ಕೂಡ ಸಾಕಷ್ಟು ಚರ್ಚೆ ಕಾರಣವಾಗಿದೆ. ಸೊ ಈ ವಿಚಾರಕ್ಕೆ ಸದನದಲ್ಲಿ ಗವರ್ನರ್ ಭಾಷಣ ಮಾಡೋದೇ ಬೇಡ ಅಂತ ಸ್ಟಾಲಿನ್ ಅವರು ಹೇಳ್ತಾ ಇರೋದು. ಪದ್ಧತಿ ಅಂತ್ಯಕ್ಕೆ ಸಂವಿಧಾನ ತಿದ್ದುಪಡಿ ಪ್ರಯತ್ನ, ವಿವಿಧ ಪಕ್ಷಗಳ ಜೊತೆ ಚರ್ಚೆ ಅಂತ ತಮಿಳುನಾಡು ಸಿಎಂ ಅವರು ಹೇಳ್ತಾ ಇದ್ದಾರೆ. ರಾಜ್ಯಪಾಲರ ಭಾಷಣದೊಂದಿಗೆ ವರ್ಷದ ಮೊದಲ ವಿಧಾನಮಂಡಲ ಅಧಿವೇಶನವನ್ನು ಪ್ರಾರಂಭಿಸುವ ಅಭ್ಯಾಸವನ್ನ ಅಂತ್ಯಗೊಳಿಸಬೇಕು. ಈ ನಿಟ್ಟಿನಲ್ಲಿ ದೇಶದಾದ್ಯಂತ ಸಮಾನ ಮನಸ್ಕ ಪಕ್ಷಗಳೊಂದಿಗೆ ಸಮಾಲೋಚನೆ ನಡೆಸಿ ಸಂಸತ್ತಿನಲ್ಲಿ ಸಾಂವಿಧಾನಿಕ ತಿದ್ದುಪಡಿಯನ್ನು ತರೋದಕ್ಕೆ ಯತ್ನಿಸಲಾಗುವುದು ಅಂತ ಅವ್ರು ಹೇಳಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ಕರ್ನಾಟಕ ವಿಧಾನಮಂಡಲ ಅಧಿವೇಶನ ಆರಂಭದ ದಿನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾಷಣ ಮಾಡುವುದಕ್ಕೆ ನಿರಾಕರಿಸಿದ್ದಕ್ಕೆ ಸ್ಟಾಲಿನ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ರಾಜ್ಯಪಾಲರ ಭಾಷಣದೊಂದಿಗೆ ಅಧಿವೇಶನ ಆರಂಭ ಆಗಬೇಕು ಅಂತ ಇದೆಯಲ್ಲ, ಮೊದಲು ಅದನ್ನು ತೆಗೆದಾಕ್ಬಿಡೋಣ ಅಂತ ಇವರು ಯೋಚನೆ ಮಾಡ್ತಾ ಇರೋದು. ಸೊ ಸಮಾನ ಮನಸ್ಕ ಪಕ್ಷಗಳು ಯಾವ್ಯಾವ ಇದೆಯೋ ಅವುಗಳ ಜೊತೆಗೆಲ್ಲ ಚರ್ಚಿಸಿ ಇದಕ್ಕೊಂದು ತಿದ್ದುಪಡಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಅಂದರೆ, ನಾನು ಆಗಲೇ ಹೇಳ್ತಾ ಇದ್ದೆ, ಈಗ ರಾಜ್ಯಪಾಲರು ವರ್ಸಸ್ ಸರ್ಕಾರ, ರಾಜಭವನ ವರ್ಸಸ್ ವಿಧಾನಸೌಧ ಅನ್ನೋದು ಏನಿದೆ, ಇದು ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಆಲ್ರೆಡಿ ಇದು ತಮಿಳುನಾಡು, ಕೇರಳ ಎಲ್ಲ ಕಡೆಯಲ್ಲೂ ಕೂಡ ಇದೇ ಥರದೊಂದು ಪರಿಸ್ಥಿತಿ ಇದೆ. ಎಷ್ಟು ದಿನ ಅಂತ ಹೀಗೆ ಇರೋದು? ರಾಜ್ಯಪಾಲರು ಒಪ್ಪಲ್ಲ, ಬಂದು ಭಾಷಣ ಮಾಡಲ್ಲ. ಸೊ ಯಾರು ಅಧಿಕಾರದಲ್ಲಿರ್ತಾರೋ ಆ ರಾಜ್ಯದ ಸರ್ಕಾರಗಳು ಅವರು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಸೊ ಅದಕ್ಕೆ ಏನು ಮಾಡೋಣ ಅಂತ ಅಂದರೆ, ಈಗ ಏನೊಂದು ನಿಯಮ ಅಥವಾ ನೀತಿ ಅಂತ ಏನು ನಡ್ಕೊಂಡು ಬರ್ತಾ ಇದೆಯಲ್ಲ, ರಾಜ್ಯಪಾಲರು ಬಂದು ಭಾಷಣ ಮಾಡಲೇಬೇಕು, ತೆಗೆದಾಕ್ಬಿಡೋಣ ಅನ್ನೋ ಬಗ್ಗೆ ಅವ್ರು ಮಾತನಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಅದಕ್ಕೆ ಇದು ಪರ ವಿರೋಧದ ಚರ್ಚೆಗಳೆಲ್ಲ ಇರುತ್ತೆ. ಒಂದು ದೊಡ್ಡ ಬದಲಾವಣೆ ಮಾಡಬೇಕು ಅಂತಂದರೆ ಅದು ಅಷ್ಟು ಸುಲಭವಾಗೂ ಆಗಲ್ಲ. ಬಟ್ ಸಮಾನ ಮನಸ್ಕ ಪಕ್ಷಗಳು ಇರೋದಂತೂ ಹೌದು. ಅವರೆಲ್ಲರೂ